ಸ್ನೇಹಿತರೆ, ಈಗ ವಿಶೇಷವಾಗಿ ಉತ್ತರಾಯಣದ ಪೂರ್ವ ಪುಣ್ಯ ಕಾಲ ಆರಂಭ ಆಗೋದೇ ಮಕರ ಸಂಕ್ರಾಂತಿಯಿಂದ. ಈ ಮಕರ ಸಂಕ್ರಾಂತಿ ಯಾವ ದಿನ ಆಚರಣೆಯನ್ನು ಮಾಡಬೇಕು, ಏನೇನು ಶುಭ ಸಮಯ ಆದ ಆ ದಿನ, ಯಾವ ಸಮಯದಲ್ಲಿ ಆಚರಣೆ, ಅಷ್ಟೇ ಅಲ್ಲ ಕೆಲವು ನಕ್ಷತ್ರಗಳಿಗೆ ದೋಷಗಳು ಕೂಡ ಬರ್ತಾ ಇದೆ. ಯಾಕಂದರೆ ರವಿ ಶನಿಯ ಸ್ವಗ್ರಹ ಆದಂಥ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ಕೆಲವು ನಕ್ಷತ್ರಗಳಿಗೆ ಬಹಳಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ. ಆ ಪೀಡೆ ನಮಗೆ 6 ತಿಂಗಳ ಕಾಲ ಇರ್ತದಂತ. ಆ 6 ತಿಂಗಳ ಕಾಲದಲ್ಲಿ ನಾನಾ ತರಹದ ತೊಂದರೆಗಳಿಗೆ ಒಳಗಾಗಬೇಕಾಗ್ತದೆ. ಅದಕ್ಕೆ ಸರಳ ಪರಿಹಾರ ಕೂಡ ಇರ್ತದೆ. ಪರಿಹಾರ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಯಾವ್ಯಾವ ನಕ್ಷತ್ರ ಮುಂದೆ ಹೇಳ್ತೀನಿ. ಮೊದಲು ಈ ಮಕರ ಸಂಕ್ರಾಂತಿಯ ಶುಭ ಮುಹೂರ್ತ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಏನೇನು ಈ ಸಲ ಶುಭವನ್ನು ತಂದದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬರ್ರಿ. ಧನುರ್ಮಾಸ ಮುಕ್ತಾಯ ಆಗ್ತಾ ಇರೋದು 14ನೇ ತಾರೀಕು ಭೋಗಿ ಆಚರಣೆಯಿಂದ ಧನುರ್ಮಾಸ ಮುಕ್ತಾಯ ಆಗ್ತದೆ. ಅಲ್ಲಿಗೆ ಅಂದರೆ ಧನುರ್ಮಾಸದ ಆಚರಣೆ ಈ ಜನವರಿ 14ರವರೆಗೆ ಮಾಡಬೇಕು. ನಂತರ ಆ ದಿನ ಭೋಗಿ ಆಚರಣೆ. ಭೋಗಿ ಅಂದರೆ ಧನುರ್ಮಾಸ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಸೂರ್ಯ ಶನಿಯ ಸ್ವಗ್ರಹ ಆದಂಥ ಮಕರ ರಾಶಿ ಪ್ರವೇಶ ಅದೇ ದಿನ ಆಗ್ತಾ ಇದೆ ಮಧ್ಯಾಹ್ನ ಸಮಯದಲ್ಲಿ. ಆದರೆ ಮಕರ ಸಂಕ್ರಾಂತಿಗೆ ನಮಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ಶನಿಗ್ರಹ ಪ್ರವೇಶ ಇರಬೇಕು. ಹೀಗಾಗಿ 14ನೇ ತಾರೀಕು ಪ್ರವೇಶ ಮಾಡಿದರೂ ಸಹ ನಮಗೆ ಉತ್ತರಾಯಣ ಪೂರ್ವ ಪುಣ್ಯಕಾಲ ಆರಂಭ ಆಗ್ತಾ ಇರೋದು 15ನೇ ತಾರೀಕು. 15ನೇ ತಾರೀಕು ದ್ವಾದಶಿ ಗುರುವಾರ, ಜ್ಯೇಷ್ಠ ನಕ್ಷತ್ರ ವೃದ್ಧಿ ಯೋಗದಲ್ಲಿ ಕೌಲವಕರಣದಲ್ಲಿ ಆ ದಿನ ನಮಗೆ ದ್ವಾದಶಿಯದ ಉತ್ತರಾಯಣ ಪೂರ್ವ ಪುಣ್ಯಕಾಲ ಆರಂಭ ಆಗ್ತದೆ. ಆ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಮಕರ ಸಂಕ್ರಾಂತಿ ಅದರ ಒಂದು ವಿಶೇಷತೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಮೊದಲು 15ನೇ ತಾರೀಕಿನ ದಿವಸ ಪಂಚಾಂಗವನ್ನು ಅಧ್ಯಯನ ಮಾಡಿದರೆ ಆ ದಿನ ನಮಗೆ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಕಾಲ ಆರಂಭ ಆಗ್ತದೆ. ಹೇಮಂತ ಋತೋ ಪೌಷ ಮಾಸೆ ಕೃಷ್ಣ ಪಕ್ಷೆ ದ್ವಾದಶಿ ತಿಥಿ ಇರ್ತದ. ಆ ದಿನ ನಮಗೆ ಬೃಹಸ್ಪತಿ ವಾಸರೆ. 15ನೇ ತಾರೀಕು ಗುರುವಾರ, ದ್ವಾದಶಿ, ಜ್ಯೇಷ್ಠ ನಕ್ಷತ್ರ ವೃದ್ಧಿ ಯೋಗ ಕೌಲವಕರ್ಣದಲ್ಲಿ, ಜೊತೆಗೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಸ್ಥಿತನಿರ್ತಾನೆ. ವೃಶ್ಚಿಕ ಮಂಗಳನ ಮನೆ ಅಂತ ಹೇಳ್ತೇವೆ. ಇಲ್ಲಿ ಒಂದು ಅಂದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ನಾವು ಹೇಳಬೇಕು ಅಂದರೆ ಸೂರ್ಯ ಮತ್ತು ಶನಿ ಶತ್ರುಗ್ರಹಗಳು ಅಂತ ಹೇಳ್ತೀವಿ. ಇನ್ನು ಚಂದ್ರನಿಗೂ ಕೂಡ ಶನಿ ಒಂದು ರೀತಿ ನೇರವಾಗಿ ಶತ್ರು ಅಲ್ಲ ಅಂದಿದ್ರು ಕೂಡ, ಯಾಕಂದರೆ ತಟಸ್ಥರು ಅಂತ ಹೇಳ್ತೇವೆ. ಈ ತಟಸ್ಥ ಗ್ರಹಗಳು ಅಲ್ಲಿ ಯಾವುದೇ ಫಲಗಳು ಸಿಗೋದಿಲ್ಲ ಅಂಥೇಳಿ. ಆದರೆ ಕೆಲವು ಸಲ ಚಂದ್ರನ ಮೇಲೆ ಶನಿ ದೃಷ್ಟಿ ಬಿದ್ದಾಗ ನಕಾರಾತ್ಮಕ ಅಂಶಗಳೇ ಜಾಸ್ತಿ ಆಗ್ತದೆ. ಮನಸ್ಸು ನೆಮ್ಮದಿಯನ್ನು ಇರೋದಿಲ್ಲ. ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಆ ದಿನ ಸ್ಥಿತಿನೇ ಇರ್ತಾನೆ ಅಂತ ಹೇಳಿದೆ. ಇದು ಕೂಡ ಅಪರೂಪದ ಒಂದು ಮಂಗಳ ಮತ್ತು ಚಂದ್ರನ ಸಂಯೋಗ, ಅಪರೂಪದ್ದು ಅಂತಲೇ ಹೇಳ್ತೀವಿ. ಒಳ್ಳೆಯ ಅದೃಷ್ಟವನ್ನು ತಂದು ಕೊಡುವಂಥದ್ದು. ಆ ದಿನ ಅತ್ಯಂತ ಶುಭ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗಲಿಕ್ಕತ್ತದ. ಅದಕ್ಕಾಗಿ ವೃದ್ಧಿ ಯೋಗ ಆ ದಿನ ವಿಶೇಷವಾಗಿ ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಖರೀದಿ ಮಾಡಿರಿ, ಬಹಳಷ್ಟು ಒಳ್ಳೆಯದು. ಆ ದಿನ ಮಾಡಿದಂಥ ದಾನ ಧರ್ಮ ಪೂಜೆ ಪುನಸ್ಕಾರಕ್ಕೆ ಒಂದು ವಿಶೇಷವಾದ ಫಲನೇ ಇದೆ. ಏನೇನು ಪೂಜೆಗೆ ಯಾವ ರೀತಿ ಫಲಗಳು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲೇದಾಗಿ ಆ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಮನೆಯಲ್ಲಿ ಕುಲದೇವರ ಪೂಜೆಯನ್ನು ಮಾಡಿರಿ, ಬಿಡ್ಲಿಕ್ಕೆ ಹೋಗಬೇಡ್ರಿ. ಎಷ್ಟೇ ಕಷ್ಟ ಬರಲಿ ಆ ದಿನ ವಿಶೇಷವಾಗಿ ಕುಲದೇವರ ಪೂಜೆ, ಕುಲದೇವರಿಗೆ ನೈವೇದ್ಯ ಮಾಡಿರಿ, ಮನೆಗೆ ಒಳ್ಳೆಯ ಫಲವನ್ನು ತಂದು ಕೊಡ್ತದೆ. ಇನ್ನು ಆ ದಿನ ವಿಶೇಷವಾಗಿ ಕ್ಷೇತ್ರ ದರ್ಶನ ವಿಶೇಷ ಫಲ ಪ್ರಾಪ್ತಿ ಅಂತ ಹೇಳ್ತೇವೆ. ಕ್ಷೇತ್ರ ದರ್ಶನಕ್ಕಿಂತ ನದಿಯಲ್ಲಿ ಮಾಡಿದಂಥ ಸ್ನಾನ ನಮಗೆ ಅತ್ಯಂತ, ಅಂದರೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ನದಿ ಸಮುದ್ರ ಸ್ನಾನಕ್ಕೆ ಬಹಳಷ್ಟು ಫಲವನ್ನು ತಂದು ಕೊಡುವಂಥದ್ದು. ಇನ್ನು ಮಾರ್ಗಶಿರ ಪೂಜೆಯನ್ನು ಯಾರು ನೈವೇದ್ಯ ಪೂಜೆಯನ್ನು ಹಿಡಿದಿರಿ ದ್ವಾದಶಿವರೆಗೂ ಮಾಡಿ 15ನೇ ತಾರೀಕಿನವರೆಗೂ ಮಾಡಿ 15ನೇ ತಾರೀಕಿನ ನಂತರ ಮತ್ತೆ ಅವತ್ತೇ ಅಕ್ಷತೆ ಹಾಕಿ ಮುಗಿಸ್ಬಿಟ್ರೆ ಮುಗಿದು ಹೋಯಿತು. ಯಾಕಂದರೆ ಈ ಸಲ ಭೋಗಿಗೆ ನಾವು ಮುಗಿಸ್ತಿರ್ತೀವಿ. 14ನೇ ತಾರೀಕಿಗೆ ಭೋಗಿ, ಆ ದಿನ ಧನುರ್ಮಾಸದ ಪೂಜೆ ಮುಗಿಸ್ತಿರ್ತೀವಿ. ಆದರೆ ಈ ಸಲ ಏಕಾದಶಿ ಬಂದಿರೋದ್ರಿಂದ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೈವೇದ್ಯ, ಕೊನೆಯ ನೈವೇದ್ಯ ಭಗವಂತನಿಗೆ ಆ ದಿನ ಕೊನೆಯ ನೈವೇದ್ಯ 15ನೇ ತಾರೀಕು ಮಕರ ಸಂಕ್ರಾಂತಿ ದಿವಸ ಹುಗ್ಗಿ ಗೊಜ್ಜು ಮಾಡಿ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಧನುರ್ಮಾಸದ ಪೂರ್ಣ ಪುಣ್ಯವನ್ನು ಪಡ್ಕೊಳ್ರಿ. 15ನೇ ತಾರೀಕು ಕೊನೆಯ ಅವಕಾಶ ಭಗವಂತನಿಗೆ ನೈವೇದ್ಯ, ಧನುರ್ಮಾಸದ ಕೊನೆಯ ನೈವೇದ್ಯ
15ನೇ ತಾರೀಕಿಗೆ ಮುಗೀತದ. ಇನ್ನು ಆ ದಿನದ ಪೂಜಾ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನ ವಿಶೇಷವಾಗಿ ಖರೀದಿಗೂ ಕೂಡ ನಾನು ಸಮಯವನ್ನು ಕೊಡ್ತೀನಿ ನಿಮಗೆ. ಆ ದಿನ ಕುಲದೇವರ ಪೂಜೆ ಆಗಿರ್ಬೋದು, ಕೆಲವು ದಾನಗಳನ್ನು ಹೇಳ್ತೀನಿ, ಕೆಲವು ನಕ್ಷತ್ರಗಳಿಗೆ ದೋಷ ಅದ ಅಂತ ಹೇಳಿದೆ, ದಾನಗಳಿಗಾಗಿರ್ಬೋದು, ಪೂಜೆ ಪುನಸ್ಕಾರಕ್ಕಾಗಿರ್ಬೋದು, ಎಲ್ಲದಕ್ಕೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವವರಿಗೆ 5 ಗಂಟೆ 8 ನಿಮಿಷದಿಂದ 5 ಗಂಟೆ 56 ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ. ಈ ಸಮಯದಲ್ಲಿ ಕುಲದೇವರ ಪೂಜೆ, ನೈವೇದ್ಯ, ಅಕಸ್ಮಾತ್ ನೀವೆಲ್ಲಾದರೂ ಹೋಗೋದಿದ್ದರೆ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡೋರಿಗೆ ಈ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು. ಇನ್ನು 2ನೇ ಮುಹೂರ್ತ 8 ಗಂಟೆ 40 ನಿಮಿಷದಿಂದ 10 ಗಂಟೆ 24 ನಿಮಿಷ. ಇದು ಬಹಳಷ್ಟು ಒಳ್ಳೆಯ ಒಂದು ಯೋಗವನ್ನು ತರ್ತಾ ಇದೆ. ಕುಂಭ ಲಗ್ನದಲ್ಲಿ ಅಂಥೇಳಿ ಶನಿ ಅಧಿಪತಿ. ಇನ್ನು ಆ ದಿನ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತಿದ್ರೆ ಸಾಯಂಕಾಲ 6 ಗಂಟೆ 5 ನಿಮಿಷದಿಂದ ರಾತ್ರಿ 8 ಗಂಟೆವರೆಗೆ ಬಹಳಷ್ಟು ಒಳ್ಳೆಯದ. ಆ ಸಮಯದಲ್ಲಿ ಏನಾದರೂ ಖರೀದಿ ಮಾಡ್ಬೋದು. ಉತ್ತರಾಯಣ ಪೂರ್ವ ಪುಣ್ಯಕಾಲ ಆರಂಭ ಆಗ್ತಾ ಇದೆ ಭಗವಂತನಿಗೆ. ಅಂದರೆ ದೇವಲೋಕದಲ್ಲಿ ಹಗಲು ಅಂತ ಹೇಳ್ತೀವಿ. ಇನ್ನು ಮುಂದೆ ಉತ್ತರಾಯಣ ಪೂರ್ವ ಪುಣ್ಯಕಾಲದಲ್ಲಿ ಇನ್ನು ಮುಂದೆ ಮದುವೆ ಮುಂಜುವೆಗಳು ಆಗಿರ್ಬೋದು, ಗೃಹ ಪ್ರವೇಶಗಳಾಗಿರ್ಬೋದು, ಶುಭ ಕಾರ್ಯಗಳಿಗೆ ಚಾಲನೆಯನ್ನು ಕೊಡುವಂಥದ್ದು ಅಂಥೇಳಿ. ಅದಕ್ಕಾಗಿ ಈ ಉತ್ತರಾಯಣ ಪೂರ್ವ ಪುಣ್ಯಕಾಲದಲ್ಲಿ ಮಾಡಿದಂಥ ದಾನ ಧರ್ಮ ನೇಮ ನಿತ್ಯಗಳು ಬಹಳಷ್ಟು ಒಳ್ಳೆಯ ಫಲಗಳನ್ನು ತಂದುಕೊಡುವಂಥದ್ದು. ಅದಕ್ಕಾಗಿ ಇನ್ನು ಮುಂದೆ ಬರುವಂಥ ಯಾವ್ಯಾವ ಹಬ್ಬಗಳಾಗಿರ್ಬೋದು, ಪೂಜೆ ಪುನಸ್ಕಾರಗಳನ್ನು ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ವಿಶೇಷತೆ ಬಹಳಷ್ಟದ. ಅಷ್ಟೇ ಅಲ್ಲ, ಮಕರ ಸಂಕ್ರಾಂತಿ ದಿವಸ, ಮಕರ ಸಂಕ್ರಾಂತಿಗೆ ಸಂಕ್ರಾಂತಿ ದೇವಿ ಸೂರ್ಯನ ಭೇಟಿಯಾಗ್ಲಿಕ್ಕೆ ಬರ್ತಾಳಂತ. ಅದಕ್ಕಾಗಿ ಕೆಲವು ನಕ್ಷತ್ರಗಳಿಗೆ ದೋಷಗಳು ಬರ್ತದೆ. ಆ ದೋಷಗಳನ್ನು ನಾವು ಕಳೆದುಕೊಳ್ಳದೆ ಇದ್ದರೆ ನಮಗೆ 6 ತಿಂಗಳವರೆಗೆ ನಮಗೆ ಬಹಳಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ. ಯಾವ್ಯಾವ ನಕ್ಷತ್ರ ಇನ್ನೂ ಕೆಲವು ನಕ್ಷತ್ರಗಳಿಗೆ ಬಹಳಷ್ಟು ಅದೃಷ್ಟವನ್ನು ತಂದುಕೊಡುವಂಥದ್ದು ಅಂತ ಹೇಳ್ತೀವಿ. ಕೆಲವು ವಸ್ತುಗಳು ಈ ಸಮಯದಲ್ಲಿ ತುಟ್ಟಿ ಆಗ್ತದೆ. ತುಟ್ಟಿ ಅಂದರೆ ದುಬಾರಿ ಆಗ್ತದೆ. ಇನ್ನು ಕೆಲವು ವಸ್ತುಗಳು ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ದೊರಕಲಿಕ್ಕೆ ಶುರು ಆಗ್ತದೆ. ಈ ರೀತಿಯಾಗಿ ಈ ಸಂಕ್ರಾಂತಿ ದೇವಿ ಯಾವ್ಯಾವ ವಸ್ತುಗಳನ್ನು ಧರಿಸ್ಕೊಂಡು ಬರ್ತಾಳೋ ಆ ವಸ್ತುಗಳು ನಮಗೆಲ್ಲ ದುಬಾರಿ ಆಗ್ತದೆ ಅಂಥೇಳಿ. ಯಾವ ದಿಕ್ಕಿಗೆ ಮುಖ ಮಾಡಿಕೊಂಡು ಬರ್ತಾಳೋ ಆ ದಿಕ್ಕು ಒಳ್ಳೆಯದಾಗುವುದಿಲ್ಲ ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ದೇವಿ ಯಾವ ನಕ್ಷತ್ರಗಳಿಗೆ ದೋಷವನ್ನು ತರ್ತಾ ಇದ್ದಾಳೆ, ಯಾವ ರೀತಿಯ ಆಕೆಯ ಆಭರಣಗಳನ್ನ ಧರಿಸ್ಕೊಂಡು ಬರ್ತಾಳೆ, ಅಂದರೆ ಆಭರಣಗಳಂತಂದರೆ ಬಂಗಾರದ್ದೇ ಅಲ್ಲ, ಆಕೆಯ ವಿವಿಧ ರೀತಿಯಿಂದ ಆಕೆ ಆಭರಣಗಳನ್ನು ಧರಿಸ್ಕೊಂಡು ಬರ್ತಾಳೆ, ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ಬರ್ತಾಳೆ, ಏನೇನೂ ಆಕೆಯ ವಿಶೇಷತೆ ಅದ. ಅದಕ್ಕಾಗಿ ಪೂರ್ಣ ವಿವರವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನಂತ ಈ ಪೂಜಾ ಸಮಯವನ್ನು ತಿಳಿಸ್ಕೊಟ್ಟೇನಿ. ನೋಟ್ ಮಾಡಿ ಇಟ್ಕೊಳ್ರಿ. ಖರೀದಿ ಮಾಡಲಿಕ್ಕೂ ಕೂಡ ನಿಮಗೆ ಸಮಯವನ್ನು ಕೊಟ್ಟೆ, ವಿಶೇಷತೆ ಕೂಡ ಹೇಳ್ಕೊಟ್ಟೇನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕೆಲವು ನಕ್ಷತ್ರಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಹೇಳ್ಕೊಡ್ತೀನಿ. ಮಾಡಿರಿ, ಒಳ್ಳೆಯದಾಗ್ತದೆ. ಯಾಕಂದ್ರೆ ಹೋದ ಸಲ ಕೆಲವರು ದಾನವನ್ನು ಮಾಡಲಿಕ್ಕೆ ಅಲಕ್ಷ್ಯ ಮಾಡಿದ್ರಿಂದ ನನಗೆ ಕಮೆಂಟ್ಸ್ ಕೂಡ ಹಾಕಿರಿ, ನಮಗೆ ಭಾಳ ತೊಂದರೆ ಆಗ್ಲಿಕ್ಕತ್ತದ. ಈ ಸಮಯದಲ್ಲಿ ಅಂದರೆ ಮಕರ ಸಂಕ್ರಾಂತಿ ಮುಗಿದು ಹೋಗಿ ಎಷ್ಟೋ ದಿವಸದ ಮೇಲೆ ತೊಂದರೆ ಆಗಿದ್ದಕ್ಕೆ ಈ ಸಮಯದಲ್ಲಿ ದಾನ ಕೊಡ್ಬೋದಾ ಅಂಥೇಳಿ ಬಹಳಷ್ಟು ಮಂದಿ ಪಶ್ಚಾತ್ತಾಪವನ್ನು ಪಡ್ಕೊಂಡ್ರಿ. ಆ ರೀತಿ ಆಗಬಾರ್ದು. ಅದಕ್ಕಾಗಿ ಈ ಸಮಯದಲ್ಲಿ ನಿಮಗೆ ಯಾವ ನಕ್ಷತ್ರಗಳಿಗೆ ಹೇಳ್ತೇನೋ ಸರಳ ದಾನಗಳಿರ್ತದೆ, ಮಾಡಿರಿ, ಮುಗಿದು ಹೋಗ್ತದೆ. ಸಂಕ್ರಾಂತಿ ಹಬ್ಬದ ಮುಂದಿನ ಭಾಗಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.